ಇಡೀ ಜಗತ್ತೇ ಅಂಬೇಡ್ಕರ್ ಅವರಿಗೆ ಕೈ ಮುಗಿಯುತ್ತಿದೆ. ಹಾರ ಮಹೇಶ್. ಯಾವುದೇ ದೇವರಿಗೆ ಕೈ ಮುಗಿಯದ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇಂದು ಇಡೀ ಜಗತ್ತಿನ ಕೋಟಿ ಕೋಟಿ ಜನರು ಕೈ ಮುಗಿಯುತ್ತಿದ್ದಾರೆ ಎಂದು ಕರ್ನಾಟಕ ಬೌದ್ಧ ಸಮಾಜದ ಅಧ್ಯಕ್ಷ ಹಾರ ಮಹೇಶ್ ಹೇಳಿದರು. ನಗರದ ರಾಮಸಮುದ್ರ ಚಿಕ್ಕ ಬೀದಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಜೈ ಭೀಮ್ ಯುವ ಜನ ಸಂಘದ ವತಿಯಿಂದ ನಡೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು. ಅಂಬೇಡ್ಕರ್ ಅವರು ಹೇಳಿದ್ದೇ ಒಂದು, ನಾವು ಆಚರಣೆ ಮಾಡುತ್ತಿರುವುದೇ ಒಂದು. ನಮ್ಮ ಅಭಿವೃದ್ಧಿಗೆ ಯಾವ ದೇವರು ಬರಲಿಲ್ಲ. ನಮಗೆ ಶಿಕ್ಷಣ, ಅನ್ನ, ಮನೆ, ತುಂಡು ಭೂಮಿ ಸೇರಿದಂತೆ ಎಲ್ಲವನ್ನೂ ಕೊಟ್ಟ ಅಂಬೇಡ್ಕರ್ ಅವರನ್ನು ನಿತ್ಯ ಪೂಜಿಸುವ ಕೆಲಸ ಆಗಬೇಕು. ಜೊತೆಗೆ ಅವರು ಅನುಸರಿಸಿದ ಬುದ್ಧ ಧಾಮ ಮಾರ್ಗದಲ್ಲಿ ಸಾಗಬೇಕಾಗಿದೆ ಎಂದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲೇ ಅನೇಕ ನೋವುಗಳನ್ನು ಅನುಭವಿಸಿ ವಿದ್ಯಾಭ್ಯಾಸ ಮಾಡಿದರು. ನಂತರ ವಿದೇಶಗಳಲ್ಲಿ ನೂತನ ಶಿಕ್ಷಣ ವ್ಯಾಸಂಗ ಮಾಡಿ ಅಪಾರ ವಿದ್ವಾನ್ ಪಡೆದರು. ಇಂದು ವಿಶ್ವ ವಿಜ್ಞಾನಿಯಾಗಿದ್ದಾರೆ. ಅವರು ಪ್ರತಿ ಗ್ರಾಮ ಮನೆಯಲ್ಲಿ ಬದಲಾವಣೆ ಆಗಬೇಕು ಎಂದು ಬಯಸಿದರು. ಸಂವಿಧಾನದ ಮೂಲಕ ದೇಶದ ಸರ್ವರಿಗೂ ಸಮಪಾಲು ಸಹಬಾಳು ಕಲ್ಪಿಸಿಕೊಟ್ಟಿದ್ದಾರೆ. ಅವರ ಆಶಯದಂತೆ ನಾವೆಲ್ಲರೂ ನಡೆಯಬೇಕು ಎಂದು ಸಂಘದ ಅಧ್ಯಕ್ಷ ಆರ್ ನಾಗಣ್ಣ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಎಲ್ಲ ವಕೀಲರು, ಸಂಘದ ಮಾಜಿ ಅಧ್ಯಕ್ಷ ರಾಮಸಮುದ್ರ ಪುಟ್ಟಸ್ವಾಮಿ, ನಗರಸಭಾ ಮಾಜಿ ಸದಸ್ಯ ಬಸವರಾಜು, ಬಿಎಸ್ಪಿ ಜಿಲ್ಲಾಧ್ಯಕ್ಷ ಭಾಮಾ ಕೃಷ್ಣಮೂರ್ತಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಬ್ಯಾಡಮೂಡ್ಲ ಬಸವಣ್ಣ, ಸಂಘದ ಉಪಾಧ್ಯಕ್ಷ ಜಯಕುಮಾರ್ ಆರ್, ಯಜಮಾನರಾದ ಮರಿಸ್ವಾಮಿ ಪಾಪಣ್ಣ, ಬಾಬು ರಾಮಸಮುದ್ರ, ಸಂಘದ ಪದಾಧಿಕಾರಿಗಳು, ಮುಖಂಡರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯ್ಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ರೈತರಿಗೆ ಜನರಿಗೆ ಮಳೆ ಬೇಕು, ಬರಲಿ ಮಳೆ, ಅದನ್ನು ನಾವು ಬಹಳ ಗೌರವದಿಂದ ಸ್ವಾಗತ ಮಾಡಿದ್ವಿ. ಕಾರ್ಯಕ್ರಮ ಆರಂಭ ಮಳೆನೇ ಹೋಗಿದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ಜನರಿಗೆ ಕೊಟ್ಟಿರ್ತಕ್ಕಂಥ ಮಳೆ ಕೊಟ್ಟಿರ್ತಕ್ಕಂಥ ಗೌರವ, ಅದಕ್ಕೂ ನಾವು ಅಭಿನಂದನೆ ಹೇಳ್ತಾ, ನಾನು ರಾಮಸಮುದ್ರ ಚಿಕ್ಕಬೀದಿಗೆ 2 ಬಾರಿ ಬಂದಿದ್ದೆ. 2 ಬಾರಿ ಬಂದು ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದೆ. ರಾಮಸಮುದ್ರದಲ್ಲಿ ಬಹಳ ಪ್ರಜ್ಞಾವಂತರಿದ್ದಾರೆ. ಚಿಕ್ಕಬೀದಿ ಇರ್ಬೋದು, ದೊಡ್ಡಬೀದಿ ಇರ್ಬೋದು, ರಾಮಸಮುದ್ರ ಈ ಚಾಮರಾಜನಗರದಲ್ಲೇ ಅತಿ ಜಾಸ್ತಿ ಜನಸಂಖ್ಯೆ ಇರತಕ್ಕಂಥ ಊರು, ಅತಿ ಹೆಚ್ಚು ವಿದ್ಯಾರ್ಥಿಗಳಿರ್ತಕ್ಕಂಥ ಊರು, ನೌಕರರಿರ್ತಕ್ಕಂಥ ಊರು, ಗಾಯಕರು, ಕಲಾವಿದರು, ಹೋರಾಟಗಾರರು, ನಾಯಕರುಗಳಿರ್ತಕ್ಕಂಥ ಊರು. ಈ ವಾತಾವರಣ ಗಮನಿಸಬಹುದು. ಬೆಂಗಳೂರಿನಿಂದ ಜರ್ನಿ ಮಾಡಿಕೊಂಡು ಮನೆ ಹಿರಿಯರು ಚಿತ್ರದುರ್ಗ ರಾತ್ರಿ 3 ಗಂಟೆ ಜರ್ನಿ ಮಾಡಿಲ್ಲ. ನಮ್ಮ ರಾಮಸಮುದ್ರದ ಎಲ್ಲ ಪದಾಧಿಕಾರಿಗಳು, ನಮ್ಮ ಭಾವನ ಮತ್ತು ಇನ್ನು ಅನೇಕರು, ನಮ್ಮ ಬಹುಜನ ಚಳವಳಿಯ ಎಲ್ಲ ಪದಾಧಿಕಾರಿಗಳು, ನಾಯಕರು, ರಾಮಸಮುದ್ರ ನಮ್ಮೂರು, ನಾನು ಚಾಮರಾಜನಗರ ಹಳ್ಳಿಯವರು ಎಲ್ಲರೂ ರಾಜ್ಯದಲ್ಲಿ ನಮ್ಮ ಊರಿನ ಕಾರ್ಯಕ್ರಮಕ್ಕೆ ದೊಡ್ಡಗಳು ಬಂದಿದೆ. ದಯವಿಟ್ಟು ಕೆಲವೊಂದು ವಿಷಯಗಳು ಎಲ್ಲ ಗೌರವ ಮಾಡಲ್ಲ. ನಾವು ಕಾರಣಕ್ಕೆ ನಾವು ಗೌರವ ಮಾಡ್ತಾ ಇದ್ವು. ಮಕ್ಕಳು ಚಿಕ್ಕ ಮಕ್ಕಳು ಮಾತಾಡ್ತಾರೆ. ದೊಡ್ಡವರು ಒಂದು 5 ನಿಮಿಷಗಳು ದಯವಿಟ್ಟು ಗಮನಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಮಗೆ ಹೊಸಲ್ಲ, ಭಾಷಣಗಳು ಕೂಡ ನಮಗೆ ಹೊಸಲ್ಲ. ಪ್ರತಿ ವರ್ಷ ಜಯಂತಿ ಮಾಡ್ತೀವಿ. ಪ್ರತಿ ವರ್ಷ ಯಾರಾದರೂ ಭಾಷಣ ಮಾಡಿಸ್ತಾನೆ ಇರುತ್ತೆ. ನಾವು ಭಾಷಣ ಕೇಳಿಸ್ಕೊಳ್ಳೋದು ಅಥವಾ ಭಾಷಣ ಮಾಡೋದು ಅಥವಾ ಭಾಷಣವನ್ನು ಕೇಳಿಸ್ಕೊಳ್ಳೋದು ಏನಾದರೂ ಬದಲಾವಣೆ ಆಗಿಲ್ಲ, ಏನಾದರೂ ಬದಲಾಯಿಸ್ಕೊಂಡಿಲ್ಲ. ನಾವು ಊರಲ್ಲಿ, ಗ್ರಾಮದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಲ್ಲಿ ಅಂತ ಪ್ರವೇಶ ಮಾಡೋದಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅದ್ದೂರಿ ಆಚರಣೆ ಆಗುತ್ತೆ. ಕೂಡಿಕೊಂಡು